ಇವಾಗ ಬಂಡೀಪುರದಲ್ಲಿ ನೈಟ್ ಟೈಮ್ ಟ್ರಾವೆಲ್ ಇರಬಾರ್ದು ಅಂತ ಲಕ್ಷ ಬಂದಿದೆಯಲ್ಲ, ಅದಕ್ಕೆ ಬಿಜೆಪಿ ಕೂಡ ಟೀಕೆ ಮಾಡಿದೆ. ಇಲ್ಲ ಇದು ಸರಿ ಹೋಗಲ್ಲ, ಹಿಂಗೆ ಸಂರಕ್ಷಣೆ ಮಾಡಬೇಕಲ್ವ ನಾವು ಅದನ್ನ. ಈ ಹಿಂದೆನೂ ಕೂಡ ಈ ರೀತಿ ಅನೇಕ ಬಾರಿ ತೀರ್ಮಾನಗಳಾಗಿದ್ದಾವೆ. ನೈಟ್ ಟೈಮಲ್ಲಿ ಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಾಣಿಗಳು, ವಿಶೇಷವಾಗಿ ಕೆಲವು ರೇರ್ ಸ್ಪೀಸೀಸು ಅವುಗಳು ಸತ್ತಿದ್ದಾವೆ. ಹಾಗಾಗಿ ಒಂದು ಕಡೆ ಅದು ಆಗುತ್ತೆ, ರಾತ್ರಿ ಹೊತ್ತು ಜನಗಳಿಗೂ ಕೂಡ ತೊಂದರೆ ಆಗುತ್ತೆ ಅಂಥೇಳಿ ಮತ್ತೆ ತಿರ್ಗಾ ಅದನ್ನು ಮುಚ್ಚಿದ್ರು. ಎರಡೂ ಕಾರಣಕ್ಕೆ, ಒಂದು ಜನಗಳಿಗೆ ಏನಾದರೂ ತೊಂದರೆ ಆಗ್ಬೋದು, ಪ್ರಾಣಿಗಳು ಅಟ್ಯಾಕ್ ಮಾಡ್ಬೋದು ಅನ್ನುವಂಥದ್ದು. ಎರಡನೇದು, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ರಿಂದ ಅದನ್ನು ಎರಡು ದೃಷ್ಟಿಯಿಂದ ಮಾಡಿದರು. ಈಗ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಇವಾಗ ನಾಗೇಂದ್ರ ಅವ್ರನ್ನ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡ್ಕೋಬೇಕು ಅನ್ನೋ ಚರ್ಚೆ ನಡೀತಿದೆ ಸರ್. ನಾನು ಆಗಲೇ ಹೇಳಿದೆ, ಬಟ್ ನೀವು ಕನ್ನಡದಲ್ಲಿ ಕೇಳ್ತಾ ಇದ್ದೀರಾ, ಹೇಳ್ತೀನಿ. ಕನ್ನಡದಲ್ಲಿ ಹೇಳಿ. ನಾಗೇಂದ್ರ ಅವರನ್ನು ಈ ಏನು ವಾಲ್ಮೀಕಿ ಹಗರಣದ ಪ್ರಕರಣ ಇದೆ, ಅದರಲ್ಲಿ ಅವ್ರದ್ದೇನೂ ಇನ್ವಾಲ್ವ್ಮೆಂಟ್ ಇಲ್ಲ ಹಾಗೆ ಅಂತೇಳಿ ಅವರು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬಂದರೆ ತಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಹಿಂದೆ ಕೂಡ ಜಾರ್ಜ್ ಅವ್ರ ಕೇಸ್ನಲ್ಲೂ ಕೂಡ ತೊಗೊಂಡಿದ್ರು. ಇನ್ನೂ ಅಂಥದ್ದು ಭಾಳ ಕೇಸ್ಗಳಲ್ಲಿ ಆ ರೀತಿ ಆಗಿದೆ. ಆದರೆ ನಾಗೇಂದ್ರ ಅವರಿಗೆ ತೊಗೊಳ್ಳೋದು ಬಿಡೋದು ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಅವರು ಒಂದು ವೇಳೆ ತೊಗೋಬೇಕು ಅಂಥೇಳಿ, ಇಲ್ಲ ಅವ್ರದ್ದೇನು ತಪ್ಪಿಲ್ಲ ಅಂಥೇಳಿ ಆಗೋದಾದರೆ ತೊಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಗೊತ್ತಿಲ್ಲ, ಅದು ಕೋರ್ಟಲ್ಲಿ ಡಿಸೈಡ್ ಆಗಬೇಕಲ್ಲ. ಕೋರ್ಟ್ನಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಆಗೋದಾದರೆ ನ್ಯಾಚುರಲ್, ಅದಕ್ಕಿಂತ ಇನ್ನೇನಿದೆ. ಸಚಿವ ಸಂಪುಟ ಪುನರ್ರಚನೆ ಏನಾದ್ರು ಆಗ್ತದೆ ಸರ್? ಗೊತ್ತಿಲ್ಲ. ಅಲ್ಲ, ಮಾತಾಡಿದ ಕ್ಷಣಕ್ಕೆ ತೀರ್ಮಾನಗಳಾಗೋದಿಲ್ಲ. ನಾನು ಹೇಳಿದಾಗೆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ, ಹೌದು ಜಸ್ಟಿಸ್ ಕುನ್ನಾ ಅವ್ರು ಹೇಳಿರೋದು ಸರಿ ಇದೆ, ಅದಕ್ಕೆಲ್ಲ ಡಾಕ್ಯುಮೆಂಟೇಷನ್ ಇದೆ, ಪ್ರೂಫ್ ಇದೆ ಅಂತ ಹೇಳಿ ಆಗೋದ್ರೆ ಅದನ್ನು ಕ್ಯಾಬಿನೆಟಲ್ಲಿ ನಾವು ಕೂಡ ಪ್ರಸ್ತಾಪ ಮಾಡ್ತೀವಿ. ಅಂದರೆ ಸಬ್ ಕಮಿಟಿ ತೊಗೊಂಡು ಕ್ಯಾಬಿನೆಟ್ಟಿಗೆ ಹೇಳುತ್ತೆ, ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಏನಾಗುತ್ತೆ ನೋಡಬೇಕು. ನೋಡಿ, ಅವರಿಗೆ ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ. ನಾವು ತುಷ್ಟೀಕರಣ ಮಾಡ್ತಕ್ಕಂಥದ್ದು ಆಗಲಿಲ್ಲ, ಅದರ ಅಗತ್ಯನೂ ಇಲ್ಲ. ಸಮಾಜದಲ್ಲಿ ಕೆಲವರು ಬಡವರಾಗಿ ಉಳಿದಿದ್ದಾರೆ, ಅವರು ಯಾವುದೇ ಸಮುದಾಯಕ್ಕೆ ಸೇರಿರ್ಬೋದು, ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಅವರು ಹಿಂದುಳಿದಿದ್ದಾರೆ ಅಥವಾ ಬಡವರಾಗೇ ಇದ್ದಾರೆ ಎಂದಾಗ ಅವರಿಗೆ ಒಂದಿಷ್ಟು ಸಹಾಯ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಕರ್ತವ್ಯ ಅದು. ಅದಕ್ಕೆ ಈಗ ರಿಸರ್ವೇಷನ್ ಯಾಕೆ ಕೊಟ್ಟರು SC/STಗಳಿಗೆ? ಅವರೆಲ್ಲ ಸಮಾಜದಲ್ಲಿ ತುಂಬ ಹಿಂದೆ ಉಳಿದಿದ್ದಾರೆ, ಅವ್ರಿಗೆ ಅವಕಾಶಗಳು ಸಿಗಲಿಲ್ಲ, ಶೈಕ್ಷಣಿಕವಾಗಿ ಸಿಗಲಿಲ್ಲ, ಉದ್ಯೋಗದಲ್ಲಿ ಸಿಗಲಿಲ್ಲ, ಹಾಗೆ ಅಂತೇಳಿ ರಿಸರ್ವೇಷನ್ ಮಾಡಿದರು. ಮುಸಲ್ಮಾನರಿಗೂ ಕೂಡ ಒಂದಿಷ್ಟು ಸರ್ಕಾರ ಕಾರ್ಯಕ್ರಮಗಳನ್ನು ಕೊಟ್ಟರೆ ಅದನ್ನು ತುಷ್ಟೀಕರಣ ಅಂತ ಭಾವಿಸೋದು ಸರಿ ಇರೋಲ್ಲ. ಅನ್ನೋದೇ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳು ಮಾಡೋದು, ಶಬ್ದಗಳು ಉಪಯೋಗಿಸೋದು, ಅದೆಲ್ಲ ಭಾರತೀಯ ಜನತಾ ಪಾರ್ಟಿಯವರು ಮೊದಲಿನಿಂದನೂ ಮಾಡಿಕೊಂಡೇ ಬಂದಿದ್ದಾರೆ. ಅದೇನು ಹೊಸದೇನಲ್ಲ ನಮಗೆ. ಅದು ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಬಯಕೆ ಅಷ್ಟೇ. ಮುಖ್ಯಮಂತ್ರಿಗಳು ಹೇಳಿ ಸ್ಪಷ್ಟೀಕರಣ ಕೊಟ್ಟರಲ್ಲ, ಎಲೆಕ್ಷನ್ ಡಿಕ್ಲೇರ್ ಆಗಿದೆ, ನಾವು ಈಗ ಮಾಡೋದಿಲ್ಲ, ಎಲೆಕ್ಷನ್ ಆದಮೇಲೆ ಮಾಡ್ತೀವಿ ಅಂತ ಅವತ್ತೇ ಹೇಳಿದರು. ಅದು ಪದೇ ಪದೇ ಅದನ್ನು ಹೇಳೋ ಅಗತ್ಯ ಇಲ್ಲ. ಒಂದು ಸಾರಿ ಹೇಳಿದ್ದಾರೆ, ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿದೆಯಪ್ಪ, ಅದನ್ನು ಕಮಿಷನ್ ಮಾಡಿ 3 ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳ್ತೀವಿ ಅಂತ. ಅದು ಈಗ ಇವತ್ತು ಪೋಲಿಂಗ್ ಆಗುತ್ತೆ, ಇದಾದಮೇಲೆ ಅದನ್ನು ಡಿಸಿಷನ್ ತೊಗೋಬೋದು. ಆಯಿತು, ಅದು 3 ತಿಂಗಳು ಅವರಿಗೆ, ಯಾರಿಗೆ ಕಮಿಷನ್ ಮಾಡ್ತಾರಲ್ಲ ಆ ಕಮಿಷನ್ನಿಗೆ 3 ತಿಂಗಳಂತ ಅಲ್ಲ ಹೇಳಿದ್ದು. ನಾವೇ ಈ ಡಿಸಿಷನ್ 3 ತಿಂಗಳೊಳಗಾಗಿ ತೊಗೊಂಡ್ಬಿಡ್ತೀವಿ ಅಂತಲ್ಲ. ಆಯಿತು, ಆದರೆ ಏನು ತೊಂದರೆ ಆಯಿತಾ? ಇಷ್ಟು ವರ್ಷಗಳಿಂದ ಹೋರಾಟ ಮಾಡಿದ್ದಾರೆ. ಇನ್ನೊಂದು 2 ದಿನ ಕಾನೂನಿನ ಚೌಕಟ್ಟಿನಲ್ಲಿ ಈ ಕೆಲಸಗಳಾಗಬೇಕಾಗತ್ತೆ. ಸುಮ್ಮನೆ ನಾವು ಹೇಗೋ ಮಾಡಿದರೆ ಮತ್ತೆ ಯಾರೋ ಹೋಗ್ತಾರೆ ಕೋರ್ಟಿಗೆ, ಸ್ಟೇ ತೊಗೊಳ್ತಾರೆ.
ಈ ರೀತಿ ಎಲ್ಲ ಆಗ್ತವೆ. ಅದಕ್ಕೋಸ್ಕರ ನಾವು ಮಾಡುವಾಗ ಸರಿಯಾಗಿ ಮಾಡಬೇಕು. ಚುನಾವಣೆಯ ಸಂದರ್ಭದಲ್ಲಿ ನಾಳೆ ಇದು ಪಾಲಿಸಿ ಡಿಸಿಷನ್ ಆಗುತ್ತೆ. ಎಲೆಕ್ಷನ್ ಕಮಿಷನರು ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ. ಅದಕ್ಕೋಸ್ಕರ ನಿಧಾನ ಆಗಿದೆ ವಿನಃ ಬೇರೆ ಕಾರಣಕ್ಕೆ ಏನಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.